ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನಿಮಗೆ ಗುಣಾಕಾರದ ಬಗ್ಗೆ ಹೇಳ್ಕೊಡ್ತೀನಿ. ಗುಣಾಕಾರದಲ್ಲಿ ಬರುವಂತಹ ಎನಿ ನಂಬರ್ 11ರಲ್ಲಿ ಏನು ಮಾಡಬೇಕು, ನಾವು ಇಂಟು ಮಾಡಬೇಕು. ಅದನ್ನು ಯಾವ ರೀತಿ ಟ್ರಿಕ್ ಮುಖಾಂತರ ಹೇಳ್ಕೊಡ್ತಿದ್ದೀನಿ ಅಂತ ನೋಡಿ. ಹೌದಾ, ಇಲ್ಲಿ ನೋಡಿ 11ರಲ್ಲಿ ನಾವು ಯಾವುದೋ ಒಂದು ಸಂಖ್ಯೆಯನ್ನು ಇಂಟು ಮಾಡಬೇಕು ಅಂತಂದರೆ ಇಷ್ಟು ಬರ್ಕೊಳ್ತೀವಿ. ಬರ್ಕೊಂಡು ನಮಗೆ ಆನ್ಸರ್ ಬೇಕಾಗತ್ತೆ, ಹೌದಲ್ವಾ? ಆನ್ಸರ್ ಬೇಕಾಗುತ್ತೆ ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಮೊದಲು ನಾವೇನು ಮಾಡ್ತೀವಿ, ನಮ್ಮ ಮೆಥಡ್ ಪ್ರಕಾರ ಹಿಂಗೆ ಇಟ್ಕೊಂಡು 11 11 ಎರಡಲೇ 22, 11 ಮೂರಲೇ 33, ಇದು 2, ಹೌದಾ? 35 ಇಷ್ಟು ಮಾಡ್ತೀವಿ, ಹೌದಾ? ಇಲ್ಲಿ ನೋಡಿ, ನಮಗೆ ಆನ್ಸರ್ ಬರಬೇಕು ಅಂತಂದರೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಈ ರೀತಿ ಬೇಡ, ಹೌದಾ? 32 ಇಂಟು 11 ನಾನು ಯಾವ ರೀತಿ ಮಾಡ್ತೀನಿ ನೋಡಿ. 2ಕ್ಕೆ 2 ಇಟ್ಕೊಳ್ಳಿ, 3ಕ್ಕೆ 3 ಇಟ್ಕೊಳ್ಳಿ, ಇವೆರಡನ್ನೂ ಪ್ಲಸ್ ಮಾಡಿ ನಡ್ಬರ್ಕ್ ಇಟ್ಕೊಳ್ಳಿ, ಹೌದಾ? ಇದು ಕೂಡ ಆನ್ಸರ್ ಕರೆಕ್ಟ್ ಬಂತಾ? ಇದಕ್ಕೆ ನಾವು ಏನಂತ ಹೇಳೋದು, ಟ್ರಿಕ್ಸ್ ಅಂತ ಹೇಳೋದು. ಇಲ್ಲಿ ನೋಡಿ, ನಾನು ಇನ್ನೊಂದು ಲೆಕ್ಕನೂ ನಿಮಗೆ ಮಾಡಿ ತೋರಿಸ್ತೀನಿ, ಹೌದಾ? 36 ಇಂಟು 11, ಹೌದಾ? ಇದನ್ನು ಯಾವ ರೀತಿ ಮಾಡ್ತೀನಿ ನೋಡಿಲಿ. 6ಕ್ಕೆ 6 ಬರಿತೀನಿ, 3ಕ್ಕೆ 3 ಬರಿತೀನಿ, 6 + 3 = 9. ಆನ್ಸರ್ ಇಷ್ಟೇ ಬರುತ್ತೆ. ನೀವು ಬೇಕಾದರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. 98 ಇಂಟು 11, ಹೌದಾ? 98 ಇಂಟು 11 ನಾನು ಯಾವ ರೀತಿ ಬರಿತಾ ಇದ್ದೀನಿ ಅಂತಂದರೆ ಇಲ್ಲಿ 8ಕ್ಕೆ 8 ಬರೆದಿದ್ದೀನಿ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಈ ಎರಡನ್ನು ಪ್ಲಸ್ ಮಾಡಿದಾಗ ಒಂದು ಕೈಲ ಬರುತ್ತೆ ನೋಡಿ, ಹೌದಾ? ಇಲ್ಲಿ ನೋಡಿ, 8 ಮತ್ತು 9 ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ? 17 ಆಗುತ್ತೆ, ಹೌದಾ? 17 ಆಗಬೇಕು ಅಂತಂದರೆ ನಾವು ಇಲ್ಲಿ ಏನು ಮಾಡಬೇಕು, 1 ಇಲ್ಲಿ ಕೈಲ ಕೊಟ್ಟು 7 ಇಲ್ಲಿ ಬರಿಬೇಕು. ನೆಕ್ಸ್ಟ್ ಸಂಖ್ಯೆ ಈ 9ರಲ್ಲಿ ಏನು ಮಾಡಬೇಕು, ಕೊನೆ ಸಂಖ್ಯೆನ ಕೊನೆದಾಗಿಡಬೇಕು, ಹೌದಾ? ಆ ರೀತಿ ಇಲ್ಲೇನು ಮಾಡಬೇಕು ಅಂತಂದರೆ ಈ 1 ಈ ಕೊನೆ ಸಂಖ್ಯೆಗೆ ಪ್ಲಸ್ ಮಾಡಿ ಇಟ್ಕೋಬೇಕು, ಹೌದಾ? ಪ್ಲಸ್ ಮಾಡಿ ನಾನು ಏನು ಮಾಡಬೇಕು ಅಂತಂದರೆ ಇಟ್ಕೋಬೇಕು. ಇಲ್ಲಿ ನೋಡಿ, 9 + 1 10 ಆಗುತ್ತೆ. ಇದನ್ನೇನು ಮಾಡಿ ನಾನು 10 ಇಲ್ಲಿ ಬರಿತಾ ಇದ್ದೀನಿ, ಹೌದಾ? 10 ಬರದೆ. ಇದನ್ನು 98 ಇಂಟು 11 ನೀವು ನಾರ್ಮಲ್ ಮೆಥಡಲ್ಲಿ ಇಂಟು ಮಾಡಿ ನೋಡಿದಾಗ ಏನು ಬರುತ್ತೆ ಅಂತಂದರೆ 1078 ಕರೆಕ್ಟ್ ಆನ್ಸರ್ ಬರುತ್ತೆ. ಬೇಕಾದರೆ ನೀವೇನು ಮಾಡಿರಿ ಅಂತಂದರೆ ಚೆಕ್ ಮಾಡಿ ನೋಡಿ. ನಾನು ಇನ್ನೊಂದು ಲೆಕ್ಕ ಹೇಳ್ತೀನಿ ನೋಡಿ ನಿಮಗೆ. 3 ಸಂಖ್ಯೆದ್ದೂ ಕೂಡ ಹೇಳ್ತೀನಿ. ಎನಿ ನಂಬರ್ ಮಲ್ಟಿಪ್ಲೈಡ್ ವಿತ್ 11, ಯಾವ್ದು ಬೇಕಾದ ಸಂಖ್ಯೆನ ನೀವು ತೊಗೊಳ್ರಿ. ಏನು ಮಾಡಬೇಕು ಅಂತಂದರೆ 11ರಿಂದ ಇಂಟು ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಈ ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳಿ. ಬೇಗ ಬೇಗ ನಿಮ್ಮ ಲೆಕ್ಕನೇ ಮುಗ್ದೋಗುತ್ತೆ. ಈ 4ಕ್ಕೆ 4 ಬರ್ಕೊಳ್ತೀನಿ. ನೆಕ್ಸ್ಟು ಈ 4ಕ್ಕೆ ಏನು ಮಾಡಿದೆ, 4 ಬರ್ಕೊಂಡೆ. ಈ 9 4 ಎಷ್ಟಾಗುತ್ತೆ ಇನ್ಮೇಲೆ? 9 4 13 ಆಗುತ್ತೆ. 13 ಅಂತಂದರೆ ಒಂದು ಕೈಲ ಇಟ್ಕೋತೀನಿ, 13 ಆಯಿತು. ಇನ್ನು 8 9 17 ಆಯಿತಾ? ಇದೊಂದು ಪ್ಲಸ್ ಮಾಡಬೇಕು, ಅದಕ್ಕೆ 18 ಆಯಿತಾ? 18 ಆಯಿತು. ಮತ್ತು ಇಲ್ಲೊಂದು ಕೈಲ ಇಟ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, 8 3 11, ಇದೊಂದು ಕೈಲ ಒಂದು 12 ಮತ್ತೊಂದು ಏನು ಮಾಡ್ತೀನಿ ಅಂತಂದರೆ ಕೈಲ ಇಟ್ಕೊಂಡಿದ್ದೀನಿ, 12 ಬರಿತೀನಿ. ನೆಕ್ಸ್ಟ್ ಇದು 3 + 1 4. ನಿಮ್ದು ಆನ್ಸರ್ ಇಷ್ಟೇ ಬರುತ್ತೆ. ಚೆಕ್ ಮಾಡ್ಕೊಳ್ಳಿ ಬೇಕಾದರೆ, ಹೌದಾ? ಇಲ್ಲಿ ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಏನು ಮಾಡ್ರಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮಾಡ್ತಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಟ್ಟ ಅಂತ ಬರಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಬೇಕು. ಇನ್ನೊಂದು ಹೋಮ್ವರ್ಕ್ ನಿಮಗೆ ಕೊಡ್ತೀನಿ ನಾನು, ಹೌದಾ? ಹೋಮ್ವರ್ಕ್ ಕೊಡ್ತೀನಿ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಆನ್ಸರನ್ನು ಮಾಡಿ ಹೇಳಿ. ಇಲ್ಲಿ ನೋಡಿ, 9 3 2 4 ಇಂಟು 11. ಇದನ್ನು ನೀವು ಇಂಟು ಮಾಡ್ಕೋತ್ಕೊಂಡಿರ್ಬೇಕು ಅಂತಂದರೆ ಲೇಟ್ ಆಗುತ್ತೆ. ಅದಕ್ಕೆ ಏನು ಮಾಡಿರಿ ಅಂತಂದರೆ ನಾನು ಹೇಳ್ಕೊಟ್ಟಂತಹ ಒಂದು ಟ್ರಿಕ್ ಮೂಲಕ ನೀವು ಮಾಡಿ ನೋಡಿ, ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಓಕೆನಾ? ಇದೊಂದು ನಿಮ್ಮ ಹೋಮ್ವರ್ಕ್. ಇದನ್ನು ಏನು ಮಾಡಿರಿ ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಇದರ ಆನ್ಸರನ್ನು ತಿಳಿಸಿ. ಓಕೆ, ಬಾಯ್.